ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತಹ ಒಂದು BSF ಹುದ್ದೆಗಳಿಗೆ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿರ್ತಕ್ಕಂಥ ಪೋಸ್ಟ್ ಬಂದುಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಅಂತ ನೋಡ್ತೀವಿ. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ಈ ಒಂದು ನೋಟಿಫಿಕೇಷನಲ್ಲಿ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಅಂತ ನೋಡ್ತೀವಿ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಅಂತ ನೋಡ್ತೀವಿ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನ್ ಮೋಡ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಅಪ್ಲಿಕೇಶನ್ ಆಗೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 24/8/2025ರಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು 23/9/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ನೋಟಿಫಿಕೇಷನಲ್ಲಿ ಖಾಲಿ ಇರ್ತಕ್ಕಂಥ ವ್ಯಾಕೆನ್ಸೀಸ್ ಬಗ್ಗೆ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಅಂತ ನೋಡ್ತೀವಿ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದುಬಿಟ್ಟು 910 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಅಂತ ನೋಡ್ತೀವಿ. ಇಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಬಂದುಬಿಟ್ಟು 211 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಟೋಟಲ್ ಆಗಿ 1100+ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಪೇ ಸ್ಕೇಲನ್ನು ನೋಡೋದಾದರೆ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಎರಡೂ ಹುದ್ದೆಗಳಿಗೂ ಕೂಡ 25,500ದಿಂದ 81,500ವರೆಗೆ ಒಂದು ಲೆವೆಲ್ ಇರ್ತಕ್ಕಂಥದ್ದು. ಇದು ಆ್ಯಸ್ ಪರ್ ಸೆವೆಂತ್ ಪೇ ಲೆವೆಲ್ ಆಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ UR ಅಂದರೆ ಅನ್ರಿಸರ್ವ್ ಕ್ಯಾಟಗರಿಯವರಿಗೆ 18ರಿಂದ 25 ವರ್ಷದ ಒಳಗೆ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಇನ್ನು OBC ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗೆ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಇನ್ನು SC ST ಅಭ್ಯರ್ಥಿಗಳು 18ರಿಂದ 30 ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿದ್ದರೆ ಅವರು ಕೂಡ ಅಪ್ಲಿಕೇಶನನ್ನು ಹಾಕೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಇನ್ನು ಅದೇ ರೀತಿಯಾಗಿ ಕ್ಯಾಟಗರಿ ವೈಸ್ ಒಂದು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ SC ಮತ್ತು ST ಅಭ್ಯರ್ಥಿಗಳಿಗೆ ಒಂದು 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಷನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಷನ್ನ ಕೊಟ್ಟಿದ್ದಾರೆ. ಇನ್ನು ಎಕ್ಸ್ ಸರ್ವಿಸ್ಮ್ಯಾನ್ಗಳಿಗೆ ಅದರಲ್ಲಿ ಎಕ್ಸ್ ಸರ್ವಿಸ್ಮ್ಯಾನ್ UR ಅಂದರೆ ಅನ್ರಿಸರ್ವ್ ಕ್ಯಾಂಡಿಡೇಟ್ ಆಗಿದ್ದರೆ ಅವರಿಗೆ 3 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಎಕ್ಸ್ ಸರ್ವಿಸ್ಮ್ಯಾನ್ ವಿತ್ OBC ಅಭ್ಯರ್ಥಿಗಳಿಗೆ 6 ವರ್ಷಗಳ ಕಾಲ ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ವಿತ್ SC ST ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 8 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕ್ಯಾಟಗರಿಗಳಿಗೆ ಏಜ್ ಆಕ್ಷನ್ ಕೊಟ್ಟಿದ್ದಾರೆ. ಸೊ ಇದರ ಒಂದು PDF ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಇಲ್ಲಿ ಫಸ್ಟ್ ಫೇಸ್ ಅಂತ ನೋಡ್ತೀವಿ. ಇಲ್ಲಿ PST ಮತ್ತು PET ಟೆಸ್ಟನ್ನು ತೊಗೋತಕ್ಕಂಥದ್ದು. ಅಂದರೆ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ನೋಡ್ತೀವಿ. ಇನ್ನು PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ನೋಡ್ತೀವಿ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ನೋಡ್ತೀವಿ. ಇಲ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೈಟ್, ಚೆಸ್ಟ್ ಮತ್ತು ವೇಟನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೈಟ್ ಮತ್ತು ವೇಟನ್ನು ಮಾತ್ರ ಟೆಸ್ಟನ್ನು ಮಾಡ್ತಕ್ಕಂಥದ್ದು. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ನೋಡ್ತೀವಿ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ನ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನು ಲಾಂಗ್ ಜಂಪನ್ನು 11 ಫೀಟನ್ನು 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ಹೈ ಜಂಪ್ ಬಂದುಬಿಟ್ಟು 3.5 ಫೀಟ್ ಇರ್ತದೆ. ಸೊ ಇದನ್ನು ಕೂಡ 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನು ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 800 ಮೀಟರ್ ರೇಸನ್ನು 4 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು 9 ಫೀಟ್ ಲಾಂಗ್ ಜಂಪನ್ನು ಇದನ್ನು ಕೂಡ 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನು 3 ಫೀಟ್ ಹೈ ಜಂಪನ್ನು 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅಭ್ಯರ್ಥಿಗಳು ಫಿಸಿಕಲ್ ಟೆಸ್ಟನ್ನು ಪಾಸ್ ಆಗಿರ್ತಾರೋ ಅಂತಹ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಇಡ್ತಕ್ಕಂಥದ್ದು. ಇನ್ನು ಈ ಒಂದು ಎಕ್ಸಾಮಿನೇಷನ್ಗೆ ಒಂದು ಸಿಲೆಬಸನ್ನು ನೋಡೋದಾದರೆ ಇಲ್ಲಿ ಪಾರ್ಟ್ 1 ಅಂತ ನೋಡ್ತೀವಿ. ಇದರಲ್ಲಿ ಫಿಸಿಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ 40 ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದು. ಇದಕ್ಕೆ ಒಟ್ಟು ಮಾರ್ಕ್ಸ್ ಬಂದುಬಿಟ್ಟು 80 ಮಾರ್ಕ್ಸ್ ಅಂತ ನೋಡ್ತೀವಿ. ಇನ್ನು ಪಾರ್ಟ್ 2 ಅಂತ ನೋಡ್ತೀವಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬರ್ತಕ್ಕಂಥದ್ದು. ಇಲ್ಲಿ ಕೂಡ 20 ಕ್ವಶನ್ನ ಕೇಳ್ತಕ್ಕಂಥದ್ದು, 40 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇನ್ನು ಪಾರ್ಟ್ 3ಯಲ್ಲಿ ಕೆಮಿಸ್ಟ್ರಿ ಬರ್ತದೆ. ಅದಕ್ಕೆ ಕೂಡ 20 ಕ್ವಶನ್ ಮತ್ತು 40 ಮಾರ್ಕ್ಸ್. ಮತ್ತು ಪಾರ್ಟ್ 4ರಲ್ಲಿ ಏನು ಬರ್ತದೆ, ಇಂಗ್ಲೀಷ್ ಮತ್ತು GK ಅಂತ ನೋಡ್ತೀವಿ. ಇಲ್ಲಿ ಕೂಡ 20 ಕ್ವಶನ್ನ ಕೇಳ್ತಾರೆ. ಇಲ್ಲಿ ಕೂಡ 40 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇದು 12th ಲೆವೆಲ್ನ ಒಂದು ಕ್ವಶನ್ ಆಗಿರ್ತಕ್ಕಂಥದ್ದು. ಇಲ್ಲಿ GK ಅಂತ ನೋಡಿದಾಗ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಮತ್ತು ಜಿಯೋಗ್ರಫಿ ಮತ್ತು ಜನರಲ್ ಸೈನ್ಸ್ ಅಂತ ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥ ಒಟ್ಟು ಕ್ವಶನ್ಗಳು ಬಂದುಬಿಟ್ಟು 100 ಕ್ವಶನ್ ಇರ್ತಕ್ಕಂಥದ್ದು. ಒಟ್ಟು ಮಾರ್ಕ್ಸ್ಗಳು ಬಂದುಬಿಟ್ಟು 200 ಮಾರ್ಕ್ಸ್ ಇರ್ತಕ್ಕಂಥದ್ದು. ಈ ಒಂದು ಎಕ್ಸಾಮಿನೇಷನಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಕ್ಕಂಥದ್ದು ಅಂದರೆ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತಕ್ಕಂಥದ್ದು. ಫಿಸಿಕಲ್ ಟೆಸ್ಟ್ ಮತ್ತು CBT ಟೆಸ್ಟನ್ನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಅಂತ ನೋಡ್ತೀವಿ. ಅದರ ಜೊತೆಗೆ ಮೆಡಿಕಲ್ ಟೆಸ್ಟ್ ಕೂಡ ಇರ್ತಕ್ಕಂಥದ್ದು. ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 23/9/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಸೊ ಇನ್ನೂ ಯಾರು ಅಪ್ಲಿಕೇಶನನ್ನು ಹಾಕ್ಕೊಂಡಿಲ್ವೋ ಅವರು ಬೇಗ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ
ಒಂದು PDF ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ನ ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅಂತ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.